ವೆಲ್ಕಮ್ ಬ್ಯಾಕ್. ಬಜೆಟ್ ವಿರೋಧಿಸಿದಂತ ಬಿಜೆಪಿ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಸಂತೋಷ್ ಲಾಡ್. ಕೇಂದ್ರದ ಸಾಲದ ಬಗ್ಗೆ ಯಾಕೆ ಮಾತನಾಡಲ್ಲ ಬಿಜೆಪಿ ನಾಯಕರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಯತ್ನಾಳ್ ಇರ್ಬೋದು, ವಿಪಕ್ಷ ನಾಯಕ ಆರೋಶಕ್, ಸುನೀಲ್ ಕುಮಾರ್ ಇವರೆಲ್ಲರೂ ಕೂಡ ರಾಜ್ಯ ಬಜೆಟ್ ಅನ್ನ ಜರೀತಾ ಇದ್ದಾರಲ್ಲ. ಬಟ್ ಬಿಜೆಪಿಯೇ ಮಂಡಿಸಿದಂತ ಅಥವಾ ಎನ್ಡಿಎ ಸರ್ಕಾರ ಮಂಡಿಸಿದ ಆ ಬಜೆಟ್ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲ್ಲ? ರಾಜ್ಯದಲ್ಲಿ ಇದ್ದವರು 2.5 ಲಕ್ಷ ಕೋಟಿ ಸಾಲ ಮಾಡಿದ್ರು. ಜನರಿಗೆ ಏನ್ ಕೊಟ್ರು ಅಂತ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರವೇ ಇದೆ. ಹಾಗಾಗಿ ಯಾರದ್ದು ಅಂತ ಬಿಜೆಪಿ ಉತ್ತರ ಕೊಡಬೇಕು. ಇಲ್ಲಿ ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿರೋದು 19 ರಾಜ್ಯಗಳಲ್ಲಿ. ಹಾಗಿದ್ರೂ ಕೂಡ ಅವರು ಬಜೆಟ್ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಏನ್ ಕೊಡ್ತಾರೆ ರಾಜ್ಯಗಳಿಗೆ? ನಮ್ಮ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಹಾಗಾಗಿ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲ್ಲ ಬಿಜೆಪಿ ನಾಯಕರು ಅಂತ ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ. ಜೊತೆಗೆ ಈಗಾಗಲೇ ಏನೇನು ಬಿಜೆಪಿ ನಾಯಕರು ಲೇವಡಿ ಮಾಡ್ತಾ ಇದ್ರಲ್ಲ, ಅದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಸಚಿವ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಕಳೆದ 10 ವರ್ಷದಿಂದ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಇದೆ. ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ನಾವು. ಇದ್ರಾಗ ಯಾರು ಅಲ್ಲಮ್ಮ? ಈಗ ಮೋದಿ ಸಾಹೇಬರು ಕುರಾನ್ ಬಗ್ಗೆ ಮಾತನಾಡಬಹುದು, ಬಿಜೆಪಿ ಅವರು ಏನನ್ನ ಮಾತನಾಡಬಹುದು. ಅವ್ರ ಬಗ್ಗೆ ನಾವೇನ ಮಾಡಿದ ತಕ್ಷಣ ಮುಸ್ಲಿಂ ಅಪ್ಲೀಸ್ಮೆಂಟ್ ಅಂತ ಹೇಳ್ತಾರೆ. ಮತ್ತೆ ಇವ್ರಾಕ ಹೋಗಿ ಕುರಾನ್ ಬಗ್ಗೆ ಹೇಳಿದ್ರು. ಕುರಾನ್ನಾಗೆ ರಾಮ್ ಎಷ್ಟು ಸಲ ಇರ್ತಾನೆ, ಅಲಿ ಎಷ್ಟಿದೆ, ಅಹಮದ್ ಅಂತ ಇವ್ರು ಹೇಳ್ತಾ ಇದಾರಲ್ಲ. ಇವ್ರು ಹೇಳಿದ್ರೆ ಗ್ರೇಟ್, ನಾವೇನ ಮಾಡಿಬಿಟ್ರೆ ಮುಸ್ಲಿಂ ಅಪೇಸ್ಮೆಂಟಾ? ಸಾಲ ಆಗಿರ್ತಕ್ಕಂಥ ನಿಜ ಇದೆ. 60,000 ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದ್ದೀವಿ. ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಇದು ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ 5,000 to 6,000 ಹೋಗ್ತಾ ಇದೆ. ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ 5,000 to 6,000 ಹೋಗ್ತಾ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಈ ಬಾರಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ 80,000 ಕೋಟಿ ಕೊಡ್ತಾ ಇದ್ದೀವಿ. ಇಟ್ಸ್ ಅ ಫಿನಾಮಿನಲ್ ಬಜೆಟ್. ಸಿದ್ದರಾಮಯ್ಯನವರ 16 ವರ್ಷದ ಈ ಬಜೆಟ್ನ ಎಕ್ಸ್ಪೀರಿಯನ್ಸು ಎಲ್ಲ ಅವರು ತಗೊಂಡು ಮಾಡಿರ್ತಕ್ಕಂಥದ್ದು ಓವರ್ ಆಲ್ ಜನಕ್ಕೆ ಒಪ್ಪಿಗೆಗೆ ಎಲ್ಲ ಸಮುದಾಯಗಳ ಅನುಕೂಲ ಆಗ್ತಕ್ಕಂಥ ಬಜೆಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕೇಂದ್ರ ಸರ್ಕಾರದ ರಿಪೋರ್ಟು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ನೋಡಿ, ಬಿಜೆಪಿ ನಾಯಕರು ಈಗಾಗಲೇ ರಾಜ್ಯ ಬಜೆಟ್ ವಿರುದ್ಧ ಒಂದಷ್ಟು ಲೇವಡಿ ಮಾಡ್ತಾ ಇದ್ರು. ಇದು ಸಾಬ್ರ ಬಜೆಟ್ ಅಂತ ಹೇಳ್ತಾ ಇದ್ರು, ಸಾಲದ ಬಜೆಟ್ ಅಂತ ಹೇಳ್ತಾ ಇದ್ರು, ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರು. ಹೀಗಾಗಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, 19 ರಾಜ್ಯಗಳಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿದೆ. ಹಾಗಾದ್ರೆ ಅವ್ರು ಯಾವ ರೀತಿಯಾಗಿ ಬಜೆಟ್ ಮಂಡನೆ ಮಾಡ್ತಾರೆ, ಅವ್ರು ಏನು ಕೊಡುಗೆ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಏನು ಇಲ್ಲಿ ಪ್ರಶ್ನೆ ಮಾಡ್ತಾರಲ್ಲ, ಕೇಂದ್ರ ಬಜೆಟ್ ಮಂಡನೆ ಆದಂಥ ಸಂದರ್ಭದಲ್ಲಿ ಅದರಿಂದ ಏನೇ ಅನುದಾನ ಕರ್ನಾಟಕಕ್ಕೆ ಬರೋದಿಲ್ವಲ್ಲ, ಆಗ್ಯಾಕೆ ಪ್ರಶ್ನೆ ಮಾಡಲ್ಲ ಬಿಜೆಪಿ ನಾಯಕರು, ಆಗ್ಯಾಕೆ ಸೈಲೆಂಟ್ ಆಗಿರ್ತಾರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆರೋಶಕ್ ಅವರು ಹೇಳ್ತಾ ಇದ್ರು, ಈಗಾಗಲೇ ಇದು ಸಾಬ್ರ ಬಜೆಟ್ ಅಂತ. ಕಾರಣ ಅಲ್ಪಸಂಖ್ಯಾತರಿಗೆ ಒಂದಷ್ಟು ಅನುಕೂಲ ಮಾಡಿಕೊಡುವಂಥ ಘೋಷಣೆಗಳನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ. ಜೊತೆಗೆ ಸುನೀಲ್ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಇದು ಸಾಲದ ಬಜೆಟ್, ದಾಖಲೆಯ ಬಜೆಟ್ ಮಂಡನೆ ಮಾಡ್ತೀನಿ ಅಂತಾನೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಾಲದ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ. ಅದೇ ರೀತಿಯಾಗಿ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ರು, ಅಲ್ಪಸಂಖ್ಯಾತರ ಓಲೈಕೆ ಆಗ್ತಾ ಇದೆ, ಇಲ್ಲಿ ಒಂದು ಸಮುದಾಯದ ತುಷ್ಟೀಕರಣ ಮಾಡುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇವರೆಲ್ಲರ ಹೇಳಿಕೆಗೂ ಕೂಡ ಟಾಂಟ್ ಮಾಡುವಂಥ ಪ್ರಯತ್ನವನ್ನು ಸಚಿವ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಯಾವಾಗಲೂ ಕೂಡ ಬಜೆಟ್ ಮಂಡನೆ ಆದಂಥ ಸಂದರ್ಭದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂತಿರೋರು ಲೇವಡಿ ಮಾಡೋದು, ವ್ಯಂಗ್ಯವಾಡೋದು ಇದೆಲ್ಲವೂ ಕೂಡ ಸಹಜನೇ. ಬಟ್ ರಾಜ್ಯದ ಜನತೆನೇ ಇದೆಲ್ಲದನ್ನು ನೋಡ್ತಾ ಇರ್ತಾರೆ. ಯಾರ್ಯಾರಿಗೆ ಏನೇನು ಸಿಕ್ಕಿದೆ, ಏನೇನು ಸಿಕ್ಕಿಲ್ಲ ಪ್ರಶ್ನೆ ಮಾಡೋದಕ್ಕೂ ಕೂಡ ರೈಟ್ಸ್ ಇದೆ. ಜನರಿಗೋಸ್ಕರ ಅಂತ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಜನಸ್ಪಂದನ ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಮಾಡ್ಬೋದು, ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬಹುದು. ಸದ್ಯಕ್ಕಂತೂ ಇವತ್ತೇನು ಸಿಎಂ ಸಿದ್ದರಾಮಯ್ಯನವರು 3 ತಾಸುಗಳಿಗೂ ಹೆಚ್ಚು ಕಾಲ ಏನು ಬಜೆಟನ್ನು ಮಂಡನೆ ಮಾಡಿದ್ರು, ಆ ಬಜೆಟ್ನಲ್ಲಿ ಕೆಲವೊಂದು ಕ್ಷೇತ್ರಗಳಿಗಂತೂ ಅನುದಾನ ಘೋಷಣೆ ಮಾಡಿದ್ದಾರೆ. ಬಟ್ ಇದೆಲ್ಲವೂ ಪೇಪರ್ಗೆ ಮಾತ್ರ ಸೀಮಿತ ಆಗಬಾರ್ದು, ಅನುಷ್ಠಾನಕ್ಕೆ ಬರಬೇಕು ಅನ್ನೋದೇ ಜನರ
ಪ್ರಶ್ನೆ. ಅದೇ ರೀತಿಯಾಗಿ ನಮ್ಮ ಆಶಯ ಕೂಡ ಅದೇ ಆಗಿರುತ್ತೆ. ಯಾಕೆಂದರೆ ಎವ್ರಿ ಟೈಮ್ ಬಜೆಟ್ ಮಂಡನೆ ಆಗುತ್ತೆ, ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ, ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ, ಮಧ್ಯಂತರ ಬಜೆಟ್ ಮಂಡನೆ ಆಗುತ್ತೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಅದು ಎಷ್ಟು ಅನುಷ್ಠಾನಕ್ಕೆ ಬಂತು ಅನ್ನೋದು ಮುಖ್ಯವಾಗುತ್ತೆ. ಹಾಗಾಗಿ CM ಸಿದ್ದರಾಮಯ್ಯನವರು ಇವತ್ತೇನು ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಬಹು ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ಅವೆಲ್ಲವೂ ಕೂಡ ಬಜೆಟ್ನಲ್ಲಿ ಏನೇನಿದೆಯಲ್ಲ, ಆರೋಗ್ಯ, ಶಿಕ್ಷಣ, ಅದೇ ರೀತಿಯಾಗಿ ಕಾರ್ಮಿಕರಿಗೆ, ಹೀಗೆ ಒಂದಷ್ಟು ಯೋಜನೆಗಳು, ಮತ್ತು ಕೇಂದ್ರದಿಂದ ಅನುಮತಿ ಸಿಗಬೇಕು ಕೆಲವೊಂದು ಯೋಜನೆಗಳಿಗೆ. ಅದಾದ ನಂತರ ಅನುಮೋದನೆ ಸಿಕ್ಕರೆ, ಗ್ರೀನ್ ಸಿಗ್ನಲ್ ಸಿಕ್ಕರೆ ನಾವು ಮುಂದುವರಿಸ್ತೀವಿ ಅಂತ ಏನು ಹೇಳಿದ್ದಾರೆ. ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ದುಂಬಾಲು ಬೀಳಬೇಕಾಗುತ್ತೆ, ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದು ಯೋಜನೆಗಳಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಬೇಕಾಗುತ್ತೆ, ಕೆಲವೊಂದು ಯೋಜನೆಗಳಿಗೆ ಸರ್ಕಾರ ಒಪ್ಕೋಬೇಕಾಗುತ್ತೆ, ಕೆಲವೊಂದು ಯೋಜನೆಗಳಿಗೆ ಬೇರೆ ರಾಜ್ಯದವರೇನು ತಕರಾರು ತೆಗಿತಾ ಇರ್ತಾರಲ್ಲ, ತಮಿಳ್ನಾಡಿರ್ಬೋದು, ಬಿಹಾರ ಅಥವಾ ಗೋವಾ, ಈ ರೀತಿ ಆ ತಕರಾರುಗಳನ್ನೆಲ್ಲ ಕೂಡ ಮುಗಿಸ್ಬೇಕಾಗುತ್ತೆ.